ಇಂಗ್ಲೆಂಡ್ ವಿರುದ್ಧ ಭರ್ಜರಿ ತ್ರಿಶತಕ ಸಿಡಿಸಿ ನಮ್ಮ ಕನ್ನಡಿಗ ಕರುಣ್ ನಾಯರ್ ಇಡೀ ಭಾರತ ಕ್ರೀಡಾರಂಗದಲ್ಲೇ ಹೆಸರುವಾಸಿಯಾಗಿದ್ದಾರೆ. ಆದ್ರೆ ಅವರಿಂದಲೇ ಇವತ್ತು ಟೀಮ್ ಇಂಡಿಯಾ ವಿನ್ ಆಗಿದೆ. ಆದ್ರೆ ಎಲ್ಲ ಕಡೆ ಸಂಭ್ರಮಾಚರಣೆ ಮಾಡ್ತಾ ಇದ್ರೆ ಕರುಣ್ ನಾಯರ್ ಅವ್ರ ಮನೆಯಲ್ಲಿ ಹೇಗೆ ಸಂಭ್ರಮಾಚರಣೆ ನಡೀತಾ ಇದೆ, ಬನ್ನಿ ಅವರ ತಂದೆ ತಾಯಿಯವ್ರನ್ನ ಕೇಳೋಣ. ಸರ್ ಹೇಳಿ, ಕರುಣ್ ನಾಯರ್ ತ್ರಿಶತಕ ಸಿಡಿಸಿದ್ದಾರೆ, ಮನೇಲಿ ಹೇಗಿದೆ ಸಂಭ್ರಮ? ವಿ ಆರ್ ವೆರಿ ಹ್ಯಾಪಿ. ಅದ್ಮೇಲೆ ಏನಿಲ್ಲ, ಅದೇ ಬೇಕು ಆಕ್ಚುಲಿ, ಬಿಕಾಸ್ ಇಸ್ ಫಸ್ಟ್ ಟೈಮ್ 300 ಮಾಡಿದ್ದಾರೆ. ವಿ ಆರ್ ವೆರಿ ಹ್ಯಾಪಿ. ಓಕೆ, ಅವರು ತ್ರಿಶತಕನ ನೀವು ಅಲ್ಲೇ ಇದ್ದು ನೋಡಿದ್ದೀರಾ ಚೆನ್ನೈನಲ್ಲಿ, ಹೇಗೆ ಅನಿಸ್ತು? ಪ್ರತಿ ರನ್ಗೂ ನಿಮ್ಮ ಅಭಿಪ್ರಾಯ ಹೇಗೆ ಅನಿಸ್ತಾ ಇತ್ತು? ಸ್ವಲ್ಪ ಟೆನ್ಷನ್ ಇತ್ತು. 99 ಟೈಮ್ ಟೆನ್ಷನ್ ಇತ್ತು, 199 ಟೆನ್ಷನ್ ಇತ್ತು. ಯಾಕಂದ್ರೆ ರಾಹುಲ್ 199 ಔಟ್ ಆಯ್ತು, ಅದಕ್ಕೆ ಸ್ವಲ್ಪ ಟೆನ್ಷನ್ ಇತ್ತು. ಆಮೇಲೆ 299 ಸ್ವಲ್ಪ ಟೆನ್ಷನ್ ಇತ್ತು. ಈ ಇನ್ನಿಂಗ್ಸ್ಗೂ ಆ ಇನ್ನಿಂಗ್ಸ್ಗೂ ಏನ್ ವ್ಯತ್ಯಾಸ ಇದೆ? ವ್ಯತ್ಯಾಸ ಜಾಸ್ತಿ ಏನಿಲ್ಲ, ಯಾಕಂದ್ರೆ ಅವರು ನಾರ್ಮಲಿ ಪರ್ಫಾರ್ಮ್ ಮಾಡ್ತಾರೆ. ಇವಾಗ ಸ್ವಲ್ಪ ಟೆನ್ಷನ್ ಮೇ ಬಿ ಇರ್ಬೋದಾಯ್ತು, ಇಂಡಿಯಾ ಟೀಮ್ ಇರೋದೆ, ಬಟ್ ಹಿ ಹ್ಯಾಸ್ ಪರ್ಫಾರ್ಮ್ಡ್. ಓಕೆ, ಮೊನ್ನೆ ಬರ KL ರಾಹುಲ್ 199ಗೆ ಔಟ್ ಆಗ್ಬಿಟ್ರು. ಅವ್ರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ? KL ರಾಹುಲ್ ಅವ್ರ ಫ್ರೆಂಡ್ಶಿಪ್, ಅವ್ರ ಜೊತೆ ಎಲ್ಲ ಮ್ಯಾಚ್ ಮೋಸ್ಟ್ಲಿ ಅವ್ರ ಜೊತೆ ಆಡಿದ್ದಾರೆ, ರಾಹುಲ್ ಜೊತೆ. ಅದಕ್ಕೆ ದೇ ಆರ್ ವೆರಿ ಕ್ಲೋಸ್ ಫ್ರೆಂಡ್ಸ್. ಅದಕ್ಕೆ ಏನು ಕಾಂಪಿಟೇಷನ್ ಏನಿಲ್ಲ, ಕ್ರಿಕೆಟ್ಲೇ ನೋ ಕಾಂಪಿಟೇಷನ್. ದೇ ಆರ್ ವೆರಿ ಕ್ಲೋಸ್ ಫ್ರೆಂಡ್ಸ್. ಅದಕ್ಕೆ ಈಚ್ ವಿಲ್ ಅಪ್ರಿಷಿಯೇಟ್. ಇನ್ನೊಂದು ಅವರು ಜಾಸ್ತಿ ಮಾಡಿದರೆ ಇವ್ರಿಗೆ ಏನಿಲ್ಲ, ಆ ಥರ ಏನಿಲ್ಲ. ಇವಾಗ ಕರುಣ್ ನಾಯರ್ 300 ಹೊರದ್ಮೇಲೆ ನಿಮ್ಮ ಫ್ರೆಂಡ್ಸ್, ಅವ್ರ ಫ್ರೆಂಡ್ಸ್ ಆಗ್ಲಿ ನಿಮ್ಗೆ ಕಾಲ್ ಮಾಡಿದ್ರ? ಮತ್ತೆ ನಿಮ್ಮ ರಿಲೇಷನ್ಸ್ ಏನಂತಾರೆ? ಎಲ್ಲರೂ ಕಾಲ್ ಮಾಡಿದ್ದಾರೆ, ಜಾಸ್ತಿ ಜನ ಕಾಲ್ ಮಾಡಿದ್ದಾರೆ. ಅವರೆಲ್ಲ ಅಪ್ರಿಷಿಯೇಟ್ ಮಾಡಿದ್ದಾರೆ. ಬಿಕಾಸ್ ಕರುಣ್ ನಾಯರ್ ಅಂಡ್ KL ರಾಹುಲ್ ಬೋತ್ ಫ್ರಮ್ ಕರ್ನಾಟಕ, ಸೊ ದೇ ಆರ್ ಅಪ್ರಿಷಿಯೇಟಿಂಗ್. ಹೇಗೆ ಅನಿಸ್ತಾ ಇದೆ? ಮುಂದಿನ ಜರ್ನಿ ಹೇಗಿರುತ್ತೆ ಅನ್ಸುತ್ತೆ? ವಿ ವೆರಿ ಹ್ಯಾಪಿ. ಯಾಕಂದರೆ ಫಸ್ಟ್ ಥರ್ಡ್ ಟೆಸ್ಟ್ ಅವ್ರಿಗೆ 300 ಸಿಗಿತ್ತು, 900 ಮ್ಯಾಚು ಸಿಗಿತ್ತು. ವಿ ಹೋಪ್ ಹಿ ವಿಲ್ ಕಂಟಿನ್ಯೂ ಟು ಪರ್ಫಾರ್ಮ್ ಬೆಟರ್. ಓಕೆ, ಮತ್ತೆ ನಾಳೆ ಬರ್ತಾ ಇದ್ದಾರೆ ಅವರು ಬೆಂಗಳೂರಿಗೆ. ನೀವು ಯಾವ ರೀತಿಯೆಲ್ಲ ಪ್ರಿಪರೇಷನ್ಸ್ ಮಾಡ್ಕೊಂಡಿದ್ದೀರಾ ಅವ್ರ ವೆಲ್ಕಮ್ಗೆ? ಅದೇ ಅವ್ರು ಬಂದ ಮೇಲೆ ನಾನು ಕೇಳ್ತೀನಿ, ಅವ್ರಿಗೆ ಏನು ಬೇಕೋ ಅವ್ರು ಕೊಡ್ತೀನಿ. ಏನ್ ಬೇಕಾದ್ರೂ ಕೊಡ್ತೀರಾ? ಓಕೆ, ಅವ್ರ ತಂದೆನ ಕೇಳೋದಕ್ಕಿಂತ ಅವ್ರ ತಾಯಿ ಅವರ ಮಗನ ಬಗ್ಗೆ ತುಂಬಾ ಪ್ರೀತಿ ಇಟ್ಕೊಂಡಿರ್ತಾರೆ. ಅವ್ರನ್ನ ಕೇಳೋಣ. ಮೇಡಮ್, ನಿಮ್ಗೆ ಅನಿಸ್ತಾ ಇದೆ 300 ಹೊಡೆದಿರೋದು? ತುಂಬಾ ಖುಷಿ ಆಯ್ತು. ಆಮೇಲೆ ಏನು ಯೋಚನೆ ಮಾಡಿಲ್ಲ ಇದು 300 ಬರ್ತಾರೆ ಅನ್ನೋ, 100 ಸೆಂಚುರಿ ಯೋಚನೆ ಮಾಡಿದ್ರು. ತುಂಬಾ ಖುಷಿ ಆಯ್ತು. ಅದ ಸೂಪರ್ಸ್ಟಿಷನ್ ಅರ್ಧ ಕಟ್ಟಾಯ್ತು. ಓಕೆ ಮೇಡಮ್, ಮತ್ತೆ ಇನ್ನೇನು ಅನ್ಸುತ್ತೆ? ಇವಾಗ 300 ಮ್ಯಾನ್ ಆಫ್ ದಿ ಮ್ಯಾಚ್ ತಗೊಂಡಿದ್ದಾರೆ, ಇವಾಗ ನೆಕ್ಸ್ಟ್ ರಂಜಿಗೆ ಹೋಗ್ತಾ ಇದ್ದಾರೆ. ಓಕೆ, ಇವಾಗ ಮನೆಯಲ್ಲಿ ತುಂಬಾ ಕಮ್ಮಿ ಸಮಯ ಇರ್ತಾರೆ. ಅವ್ರ ಮನೇಲಿದ್ದಾಗ ಯಾವ ರೀತಿ ಇರ್ತಾರೆ ಅವರು? ಅಂದ್ರೆ ಮನೇಲಿ ಯಾವುದೇ ಮ್ಯಾಚ್ಗಳು ಇಲ್ದಾಗ ಯಾವ ರೀತಿ ಇರ್ತಾರೆ ಮನೆಯಲ್ಲಿ? ಅವನ ಮನೆಯಲ್ಲಿ ತುಂಬಾ ಕೊಯ್ತಾ ಇದ್ದ, ಟಿವಿ ನೋಡ್ತಾರೆ ಅಷ್ಟೇ. ಆಮೇಲೆ ಪ್ಲೇ ಸ್ಟೇಷನ್ ಯಾವುದು ಪ್ಲೇ ಮಾಡ್ತಾರೆ, ಅದೇ ಅಷ್ಟೇ, ಜಾಸ್ತಿ ಏನೂ ಇಲ್ಲ. ಓಕೆ, ಇಲ್ಲಿ ಯಾವುದೇ ಫ್ರೆಂಡ್ಸ್ ಜೊತೆ ಮ್ಯಾಚ್ ಆಡೋದು? ಫ್ರೆಂಡ್ಸ್ ಅಪಾರ್ಟ್ ಫ್ರಮ್ ದ ಕ್ರಿಕೆಟಿಂಗ್ ಫ್ರೆಂಡ್ಸ್, ಹಾಸ್ಟೆಲ್ ಫ್ರೆಂಡ್ಸ್ ಆ ಥರ ಏನು ಫ್ರೆಂಡ್ಸ್ ಇಲ್ಲ. ಎಲ್ಲ ಸ್ವಲ್ಪ ಇದೆ, 4-5 ಫ್ರೆಂಡ್ಸ್ ಇದೆ ಕ್ರಿಕೆಟಿಂಗ್, ಅವ್ರ ಕಡೆ ಇದೆ ಅಷ್ಟೇ, ಬೇರೆ ಬೇರೆ ಫ್ರೆಂಡ್ಸ್ ಇಲ್ಲ. ಓಕೆ ಸರ್, ಮತ್ತೆ ಇನ್ನೊಂದು ಮೇಡಮ್, ಅವರು ಚಿಕ್ಕ ಹುಡುಗಾಗಿದ್ದಾಗ ಅವರು ತುಂಬಾ ನೋವುಗಳನ್ನ ಪಟ್ಟಿದ್ದಾರೆ ಅನ್ಸುತ್ತೆ. ಮತ್ತೆ ಇನ್ನೊಂದು ಅವ್ರಿಗೆ ಲಂಗ್ಸ್ ಪ್ರಾಬ್ಲಮ್ ಬೇರೆ ಇತ್ತು ಅನ್ಸುತ್ತೆ. ಬಟ್ ಅದೇ ಆ ವಿಷಯದ ಬಗ್ಗೆ ನೀವು ಹೇಳಿದ್ರೆ, ಆ ಚಿಕ್ಕ ಹುಡುಗ ಇದ್ದಾಗ ಅಷ್ಟೊಂದೆಲ್ಲ ಕಷ್ಟಪಟ್ಟು ಈಗ ಇಡೀ ಭಾರತನೇ ಅವ್ರ ಬಗ್ಗೆ ಮಾತಾಡ್ತಾ ಇದೆ. ಹೇಗೆ ಅನಿಸುತ್ತೆ ಮೇಡಮ್? ಏನಾಗಿತ್ತು ಅವಾಗ? ಏನೂ ಆಗಲ್ಲ, ಅವನು ಪ್ರೀಮೆಚರ್ ಬಾಯ್, ಅದಕ್ಕೆ ಸ್ವಲ್ಪ ಲಂಗ್ಸ್ ಡೆವಲಪ್ ಆಗಬೇಕು, ಅದಕ್ಕೆ ಆಟ ಆಡಿ ಶುರು ಆಯ್ತು. ಇನ್ನೊಂದ್ಸರಿ ಮತ್ತೆ ಕೇರಳದಲ್ಲಿ ಒಂದ್ಸರಿ ಬೋಟ್ ಇದ್ ಮಾಡ್ಕೊಂಡು ಆ ವಿಷಯ ಏನು? ಇದು ಜುಲೈ ತಿಂಗಳಲ್ಲಿ ನಮ್ಮದು ಪೂಜೆ ಇದೆ, ಅದು ಬೋಟ್ ಪೂಜೆ, ಅದಕ್ಕೆ ಹೋಗಿದ್ದು. ಆಮೇಲೆ ಇದು ಉಲ್ಟಾ ಆಯ್ತು. ನಿಮ್ಮ ಸ್ಕೂಲಲ್ಲಿ ಹೇಗಿದೆ ರೆಸ್ಪಾನ್ಸ್ ಎಲ್ಲ? ತುಂಬಾ ಜಾಸ್ತಿ ರೆಸ್ಪಾನ್ಸ್ ಇದೆ. ನನಗೆ ಅಸೆಂಬ್ಲಿಯಲ್ಲಿ ಕೂಡ ಅದು ಅನೌನ್ಸ್ ಮಾಡಿದ್ರು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಒಟ್ಟಿನಲ್ಲಿ ಇದು ಕರುಣ್ ಹೆತ್ತವರ ಮಾತು. ಕ್ಯಾಮರಾಮನ್ ಅರ್ಜುನ್ ಜೊತೆ ಅಮಿತ್, ಸುವರ್ಣ ನ್ಯೂಸ್.